ವೀಕ್ಷಕರೇ ನಮಸ್ಕಾರ. ಪಾಸಿಟಿವ್ ಪಲ್ಸ್ ಗೆಲುವಿನತ್ತ ಪಯಣ ಈ ವಿಶೇಷ ಕಾರ್ಯಕ್ರಮ ಇವತ್ತಿನಿಂದ ಶುರುವಾಗ್ತಾ ಇದೆ. ಈ ಕಾರ್ಯಕ್ರಮದ ಉದ್ದೇಶ ಸಾಧಕರ ಬದುಕಿನ ತೆರೆದಿಡ್ತಾ ಜನರಿಗೆ ಒಂದು ಇನ್ಸ್ಪೈರ್ ಮಾಡುವಂಥದ್ದು, ಸಾಧ್ಯವಾದಷ್ಟು ಪಾಸಿಟಿವಿಟಿಯನ್ನು ಬೆಳೆಸುವಂಥದ್ದು. ಈಗ ಇವತ್ತಿನ ಗೆಸ್ಟ್ ಬಗ್ಗೆ ಹೇಳೋದಾದರೆ, ಗೆಸ್ಟ್ಗಿಂತ ಹೇಳೋಕ್ಕಿಂತ ಮುಂಚಿತವಾಗಿ ಒಂದೊಂದೇ ಸಿನಿಮಾಗಳನ್ನು ನೆನಪು ಮಾಡ್ತಾ ಹೋದರೆ, ತರ್ಲೆ ನನ್ನ ಮಗ, ಇದೇನು ಈ ಥರ ಕಾಮಿಡಿ ಇದೆಯಲ್ಲ ಅಂತ ನೋಡ್ತಾ ನೋಡ್ತಾ ಡೌರಿ ಕೇಸ್ ಬಗ್ಗೆ ಇವ್ರು ಮಾತನಾಡ್ತಾ ಇದ್ದಾರೆ, ಏನೋ ಅವ್ರು ಒಬ್ಬ ಸಮಾಜ ಸುಧಾರಕ ಆಗುವಂಥದ್ದು ಏನೋ ಲಕ್ಷಣಗಳಿರುವಂಥ ವ್ಯಕ್ತಿಯನ್ನು ಏನೋ ಡೈರೆಕ್ಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ನೋಡ್ತಾ ನೋಡ್ತಾ ಉಶ್ ಅಂತಾರೆ. ಏನಪ್ಪ ಈ ಉಶ್ ಅಂತ ಇದ್ದಾರೆ ಇವರು, ಏನು ಮಾತಾಡೋದೇ ಬೇಡವಾ ಅಂತಂದರೆ, ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋದರೆ ಅಲ್ಲಿ ಲಸ್ಟ್ ಇದೆ, ಲವ್ ಇದೆ, ಮತ್ತು ಗ್ರೀಡ್ ಇದೆ. ಮನುಷ್ಯನ ಬೇಸಿಕ್ ಇನ್ಸ್ಟಿಂಕ್ಟ್ಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾರೆ. ಓಂ ಅಂತ ಬರ್ತಾರೆ ಸಡನ್ನಾಗಿ, ಎಲ್ಲಿ ನೋಡಿದ್ರು ರಕ್ತ, ಏನಿದಿಷ್ಟು ರಕ್ತಪಾತ ಮಾಡ್ತಿದ್ದಾರೆ ಅಂದರೆ ಶಾಂತಿ ರಕ್ತ ಇಲ್ಲದೆ ಸಿಗೋದಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಅದೇ ಥರ ಮಧ್ಯದಲ್ಲಿ ಆಪರೇಷನ್ ಅಂತ ಬರುತ್ತೆ. ಒಂದು ಪೊಲಿಟಿಕಲ್ ಆಗಿ ಹೇಗೆ ಒಂದು ರೆವಲ್ಯೂಷನನ್ನು ತರಬೇಕು ಅನ್ನುವಂಥ ಪ್ರಯತ್ನದ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ. ಆಗ ಇವರು ಪೊಲಿಟಿಕಲ್ ರೆವಲ್ಯೂಷನ್ ಅಂತ ಅನಿಸ್ತಾ ಹೋಗುತ್ತೆ. ಅದಾದಮೇಲೆ ಬರುತ್ತೆ ನೋಡಿ ಎ ಅಂತ ಬರುತ್ತೆ, ಡುವಾಲಿಟಿ. ನಾವೆಲ್ಲ ನೋಡ್ತಾ ಇದ್ವಿ, ಅದ್ವೈತ ಅಥವಾ ದ್ವೈತದ ಬಗ್ಗೆ ನೋಡ್ತಾ ಇರ್ತೀವಿ. ಮನುಷ್ಯನಲ್ಲಿರ್ತಕ್ಕಂಥ ಗುಣಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ಪಾಸ್ಟ್, ಪ್ರೆಸೆನ್ಸ್ ಮತ್ತು ಫ್ಯೂಚರನ್ನು ಕನೆಕ್ಟ್ ಮಾಡ್ತಾ ಹೋಗುವಂಥದ್ದು. ಈ ವ್ಯಕ್ತಿ ಫಿಲಾಸಫರ್ ಏನಾದರೂ ಇರ್ಬೋದಾ, ಏನು ಈ ಥರ ಎಲ್ಲ ತಲೆ ಯೋಚನೆ ಮಾಡ್ತಿದ್ದಾರೆ ಬುದ್ಧಿವಂತರಿಗೆ ಅಂತ ಬಂದು ಪ್ರತಿಯೊಬ್ಬ ಮನುಷ್ಯನ ಹೃದಯವನ್ನು ಮುಟ್ತಾ ಇದ್ದಾರಲ್ಲ ಈ ವ್ಯಕ್ತಿ ಅಂತೇಳಿ ಅನ್ನಿಸ್ತಾ ಹೋಗುತ್ತೆ. ಉಪೇಂದ್ರ ಅನ್ನುವಂಥ ಸಿನಿಮಾ ಬರುತ್ತೆ. ಆ ಉಪೇಂದ್ರ ಅನ್ನುವಂಥ ಸಿನಿಮಾ ನೋಡ್ತಾ ಹೋದರೆ ಅದರಲ್ಲಿ 3 ವ್ಯಕ್ತಿಗಳು, ಏನು ಹುಡುಗಿರು ಈ ಥರ ನಡೆಸ್ಕೋತಾರೆ ಇವರು, ಒಂದು ನೈಟ್ ನನಗೆ ಬೇಕು ಅಂತಾರೆ ಕೀರ್ತಿನ. ಅವಾಗ ನೋಡ್ತಾ ಹೋಗೋದಾದರೆ ಅದರಲ್ಲಿ ಅನಿಸುತ್ತೆ, ಕೀರ್ತಿ ಅಂದರೆ ಇಲ್ಲಿ ಹುಡುಗಿ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೂ 3 ಪ್ರಮುಖವಾದಂಥ ನೀಡ್ಸ್ ಇರುತ್ತೆ. ಆ ನೀಡ್ಸ್ಗಳನ್ನು ನೋಡ್ತಾ ನೋಡ್ತಾ ಎಕ್ಸ್ಪ್ಲೋರ್ ಮಾಡ್ತಾ ಹೋದಾಗ ಕೊನೆಗೂ ಕೂಡ ಶಾಂತಿ ಸಿಗಬೇಕಾದ್ರೆ ಮತ್ತೆ ಒಂಟಿ ಆಗಬೇಕು. ಇಲ್ಲಿ ನಾನು ಅಂದ್ಕೊಂಡೆ, ನಾನು ಅಂದರೆ ಏನು, ಅಹಮ್ಮಿಂದ ಕೀರ್ತಿ, ಸ್ವಾತಿ, ಅದೇ ಥರವಾಗಿ ರತಿ, ಎಲ್ಲವೂ ಇಂದನೂ ಬೀಳ್ತಾ ಮನುಷ್ಯ ಏನಾಗ್ತಾನೆ ಕೊನೆಗಂತ ತೋರಿಸ್ತಾ ಹೋಗ್ತಾರೆ. ಅದಾದಮೇಲೆ ಸೂಪರ್ ಅಂತ ಬಂದು ಇಡೀ ಒಂದು ಪೊಲಿಟಿಕಲ್ ಸಿನಾರಿಯೋನೇ ಹೇಗೆ ಚೇಂಜ್ ಮಾಡ್ಬೋದು ಅಂತ ತೋರಿಸ್ತಾ ಹೋಗ್ತಾರೆ. ಆಮೇಲೆ ನೀನು ಅಂತ ಬರ್ತಾರೆ, ನಾನು ನೀನು ಅಂತ ಬರ್ತಾರೆ. ಇವರನ್ನು ನೋಡ್ತಾರೆ. ಈ ಪರ್ಸೆಪ್ಷನ್ಸ್ಗಳಲ್ಲಿ ನಾವು ನೋಡ್ತಾ ಹೋದರೆ ಇವೆಲ್ಲವೂ ನಮಗೆ ಒಂದೊಂದು ಪರ್ಸೆಪ್ಷನ್ಸ್ ಕಾಣ್ತಾ ಹೋಗುತ್ತೆ. ಅದೇ ಥರವಾಗಿ ರಾಜಕೀಯ ವಿಚಾರಕ್ಕೆ ಬಂದಾಗಲೂ ಕೂಡ ಒಂದು ಕಡೆ ರಾಜಕೀಯ ಅಂತಾರೆ, ಇನ್ನೊಂದು ಕಡೆ ಸಮಾಜ ಸೇವೆ ಇರುತ್ತೆ, ಮತ್ತೊಂದು ಕಡೆ ಪ್ರಜಾಕೀಯ ಅಂತ ಹೊರಡ್ತಾರೆ. ಇವ್ರು ಯಾರಪ್ಪ ಇವರು? ಪರ್ಸೆಪ್ಷನಲ್ಲೇ ನಮಗೆ ಹೀಗೆ ಅನ್ನಿಸ್ತಾ ಇದೆ, ರಿಯಾಲಿಟಿಯಲ್ಲಿ ಏನಿದ್ದಾರೆ ಸರ್? ನಮ್ಮ ಪರ್ಸೆಪ್ಷನ್ ನಾನು ನಿಮಗೆ ಹೇಳಿದೆ, ರಿಯಾಲಿಟಿ ಏನು ಸರ್? ನೋಡಿ ಇಷ್ಟೇ. ಸೊ ಹೇಗಿದೆ ಈ ಒಂದು ಪಯಣವನ್ನು ನೋಡ್ತಾ ಹೋದಾಗ ನಿಮ್ಮ ಪ್ರತಿಯೊಂದು ವಿಡಿಯೋಗಳು ಇವತ್ತು ವೈರಲ್ ಆಗುತ್ತೆ, ದೇಶ ವಿದೇಶದಲ್ಲಿ ಜನ ಮಾತನಾಡ್ತಾರೆ, ಈಗ ಅರ್ಥ ಆಗ್ತಾ ಇದೆ ಅಂತಾರೆ. ಅಂದರೆ ಫ್ಯೂಚರಿಸ್ಟಿಗೆ ತುಂಬ ಹೋಗ್ಬಿಟ್ಟಿದ್ರು ಅಂತ ಅನ್ಸುತ್ತಾ, ಅಥವಾ ವಾಸ್ತವನೇ ಫ್ಯೂಚರ್ ಆಗಿರುತ್ತಾ? ವಾಸ್ತವನೇ ಇಲ್ಲ, ಯಾವಾಗಲೂ ಏನಂದರೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಏನಂದರೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇರಬೇಕು, ಆ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಪ್ರೆಸೆಂಟಲ್ಲಿ ಕೆಲಸ ಮಾಡಬೇಕು, ಫ್ಯೂಚರ್ ಚೆನ್ನಾಗಿರುತ್ತೆ, ಡ್ರೀಮ್ಸ್ ಇರಬೇಕು ಫ್ಯೂಚರ್ ಬಗ್ಗೆ ಅಂತ. ಇದು 3 ಮನುಷ್ಯನ ಜೀವನ ಅಲ್ವಾ? ಪ್ರತಿಯೊಂದು ಜೀವನದಲ್ಲಿ ನಡೆದ ಘಟನೆಗಳು ನಮಗೊಂದು ಎಕ್ಸ್ಪೀರಿಯನ್ಸ್ ಕೊಡ್ತಾ ಹೋಗುತ್ತೆ. ಆ ಒಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಪ್ರೆಸೆಂಟಲ್ಲಿ ಕೆಲಸ ಮಾಡಬೇಕು, ಫ್ಯೂಚರು ಒಂದು ಕನಸು ಕಾಣಬೇಕು ಫ್ಯೂಚರ್ ಬಗ್ಗೆ. ಈಗ ನಿಮ್ಮ ಸಿನಿಮಾಗಳು ನೋಡ್ತಾ ಹೋದರೆ 20 ವರ್ಷಗಳ ನಂತರ ಬಂದಾಗಲೂ ಕೂಡ ಇವತ್ತು ಅದು ವಾಸ್ತವ ಅಂತ ಅನಿಸುತ್ತೆ. ಬಹುಶಃ ಅನಿಸ್ತಾ ಇರುತ್ತೆ, ಇವತ್ತಿನ ಸಂದರ್ಭ ನೋಡಿದ್ರೆ ನಮಗೆ ಉಪೇಂದ್ರ ಅಥವಾ ಈ ಥರದ ಸಿನಿಮಾ ಮಾಡೋದಕ್ಕೆ ಆಗುತ್ತಾ, ಅಥವಾ ಅದನ್ನು ಇವತ್ತಿನ ಸಮಾಜವು ಅಷ್ಟು ಸುಲಭವಾಗಿ ಒಪ್ಕೊಳ್ಳುತ್ತಾ ಅಂಥೇಳಿ, ಅದು ನೀವೇನಾದರೂ ಥಾಟ್ ಪ್ರೊಸೆಸ್ಸಲ್ಲಿ ನೋಡಿದರೆ ಅದನ್ನು ಹೇಗೆ ನೀವು ನೋಡ್ತಾ ಹೋಗ್ತೀರಿ? ಅಂದರೆ ಆಗ ಮಾಡುವಂಥ ಒಂದು ಅಟ್ಮಾಸ್ಫಿಯರ್ ಇತ್ತು, ಈಗಿಲ್ಲ ಅಂತ ನೀವು ಹೇಳ್ತಿರೋದು. ಈಗ ನಾನೇನಾದರೂ ಹೋಗ್ಬಿಟ್ಟು ಐ ಆಮ್ ಗಾಡ್ ಅಂತ ಗಣೇಶನ ಎತ್ತಿ ಬಾವಿಗೆ ಆಗದೆ ಅಂತ ಇಟ್ಕೊಳ್ಳಿ, ಏನಾಗುತ್ತೆ? ಸೆನ್ಸರಲ್ಲಿ ಫಸ್ಟ್ ಆಗುತ್ತಾ? ಸಮಾಜಕ್ಕೆ ಬಂದಾಗ ಸಮಾಜ ಅದನ್ನು ಹೇಗೆ ಪರಿಗಣಿಸುತ್ತೆ? ಅಂದರೆ ಕನ್ನಡಿ ಹಿಡ್ದಿದ್ದೀರಿ ನೀವು, ಕನ್ನಡಿ ಮೇಲೆ ಧೂಳಿದೆ ಅಂತಿದ್ದೀವಿ ಹೊರತು ಮುಖದ ಮೇಲೆ ಧೂಳು ಒರೆಸ್ಕೊಳ್ಳೋದಿಲ್ಲ. ಗಾಲಿ ಬೆಳೆದ್ರಂತಲ್ಲ ಹಾಗೆ. ಕರೆಕ್ಟ್ ಇಲ್ಲ, ಕರೆಕ್ಟ್. ಅವಾಗ ಏನನ್ಸುತ್ತೆ, ನಿಜವಾಗ್ಲೂ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಏನಂದರೆ ರಕ್ತ ಕಣ್ಣೀರು ತಮಿಳಲ್ಲಿ ಬಂದಿತ್ತು ಆ ಪಿಕ್ಚರು, ಅದನ್ನು ಇಟ್ಕೊಂಡು ನಾವೊಂದಷ್ಟೆಲ್ಲ ಮಾಡಿಫಿಕೇಷನ್ ಮಾಡಿಕೊಂಡು ಮಾಡಿದ ಸಿನಿಮಾ ಅದು. ಅದರಲ್ಲಿ ಒಂದು ಸಿಚುವೇಶನ್ ಬರುತ್ತೆ, ಅದರಲ್ಲಿ ಅವನ ಗಂಡ ಸರಿ ಇರಲ್ಲ, ಹೆಂಡತಿ ಯಾವಾಗ 50ಸಲ್ಲಿ, ಓಕೆನಾ, ಅವಳು ಗಂಡನ ಫ್ರೆಂಡ್ನೋ ಕೇಳ್ತಾಳೆ, ಏನೋ ನನಗೆ ಈ ಥರ ನನ್ನ ಗಂಡ ಸರಿ ಇಲ್ಲ, ನಾನು ನಿನ್ನ ಜೊತೆಲಿ ಇರಬೇಕು ಅನ್ಸುತ್ತೆ ಅಂದರೆ ಅವನು ಅಡ್ವೈಸ್ ಮಾಡ್ತಾನೆ. ಆ ಥರ ಒಂದು ಸೀನ್ ಇತ್ತು. ನಾವು ಅದನ್ನು ಮಾಡಲಿಲ್ಲ ಆ ಟೈಮಲ್ಲಿ. ಅಯ್ಯೋ ಹೆಂಗೆ ಒಪ್ಕೊತಾರೆ ಇವಾಗ ಅಂತ. ಅಂದರೆ ಆ ಕಾಲಕ್ಕೆ ಅದನ್ನು ಮಾಡಿದ ಲೆಕ್ಕ ಹಾಕ್ಕೊಳ್ಳಿ, ಅವಾಗ ಎಷ್ಟು ಲಿಬರಲ್ ಆಗಿತ್ತು ಸೊಸೈಟಿ
ಅಲ್ವಾ? ಬರ್ತಾ ಬರ್ತಾ ನಾವು ಎಲ್ಲಿ ಹೋಗ್ತೀವಿ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಬೇಕು. ಪ್ರತಿಯೊಂದನ್ನು ಕೂಡ ಬದಲಾವಣೆಗೆ ಒಪ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಹಳೇದೇ ಬೇಕು ಅನ್ನೋ ಥರದ್ದು, ಅಥವಾ ಅವ್ನಿಗೆ ಹೇಳಿದೆ ನನಗೆ ಯಾಕೆ ಹೇಳ್ತಿಲ್ಲ, ನನಗೆ ಹೇಳ್ತಾ ಇದೆಯಾ ಅವ್ನಿಗೆ ಯಾಕೆ ಹೇಳ್ತಿಲ್ಲ ಅನ್ನುವಂಥ ಮಾನಸಿಕತೆಯ ಅಂತ. ಅದೆಲ್ಲ ಅವ್ರನ್ನವ್ರು ಕ್ವಶನ್ ಮಾಡ್ಕೊಬೇಕಷ್ಟೇ. ಇದು ಇನ್ನೊಬ್ಬರಿಗೆ ಹೇಳೋದಕ್ಕಿಂತ ನಾನು ಕ್ವಶನ್ ಮಾಡ್ಕೊಬೇಕು. ನಾನು ಇನ್ನೊಂದು ಸಿನಿಮಾ ಮಾಡಬೇಕು ಅಂದರೆ ಏನರ ಬಗ್ಗೆ ಮಾಡಲಿ, ಯಾವ ಥರ ಮಾಡಲಿ ಅಂತ ನಾನು ಕ್ವಶನ್ ಮಾಡ್ಕೊತೀನಿ. ಸೊ ಆ ಥರ ಅದು. ನೀವು ಯು ಎ ಅಲ್ಲಿ ನೋಡ್ತಾ ಇದ್ದಾಗ ಒಂದು ಕಡೆ ತೋರಿಸ್ತಾ ಹೋಗ್ತೀರಿ, ಹೇಗೆ ಆಳುವಂಥವರು ಗಮನವನ್ನು ತಪ್ಪಿಸ್ತಾ ಹೋಗ್ತಾರೆ, ಮೊಬೈಲನ್ನು ಹೇಗೆ ಕೊಡ್ತಾರೆ, ಡಾಟಾಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ನಾವು ಅದನ್ನೇ ನಾನು ಹೇಳ್ತಾ ಇರೋದು, ಪರ್ಸೆಪ್ಷನ್ ಆ್ಯಂಡ್ ರಿಯಾಲಿಟಿ. ನಿಮ್ಮನ್ನು ಒಂದೊಂದು ಸಿನಿಮಾದಲ್ಲೂ ಒಂದೊಂದು ಪರ್ಸೆಪ್ಷನಲ್ಲಿ ನೀವು ನಮಗೆ ಒಂದೊಂದು ಥರ ಕಾಣಿಸ್ತಾ ಹೋಗ್ತೀರಾ. ಅದನ್ನು ನೋಡ್ತಾ ಇದ್ದಾಗ ಹಾಗಿದ್ರೆ ಅಭಿವೃದ್ಧಿ ಅನ್ನುವಂಥದ್ದು ಬೇಡವಾ? ಅಭಿವೃದ್ಧಿ ಆಗೋದಾದರೆ ಅದನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ನಾವು ಸಿದ್ಧರಾಗಿಲ್ವಾ ಅಂತ. ಅಲ್ಲ, ಎಗೈನ್ ಅದೇ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಅದು ನನಗೆ ಬೇಕಾ ಬೇಡವಾ, ನಾನು ಹೆಂಗೆ ಸಿದ್ಧತೆ ಮಾಡ್ಕೊಬೇಕು. ಸೊ ಇದ್ರ ಮೇಲೆ ಡಿಪೆಂಡ್ ಆಗುತ್ತಲ್ವ ಎಲ್ಲ. ಎವ್ರಿಥಿಂಗ್ ಈಸ್ ಕೊನೆಗೆ ಯದ್ಭಾವಂ ತದ್ಭವತಿ ಅಂತ. ಆ ಯದ್ಭಾವಂ ತದ್ಭವತಿ ನಿಜಕ್ಕೂ ಖಂಡಿತವಾಗಿ ಹೇಗೆ ಭಾವ ಇರುತ್ತೆ ಹಾಗೆ ಕಾಣಿಸ್ತಾ ಹೋಗುತ್ತೆ ಅನ್ನೋವಂಥದ್ದು. ಆದರೆ ಹಾಗೆ ಭಾವದಲ್ಲೇ ನೀವು ಕಲಬೆರಕೆ ಆಗ್ತಾ ಹೋಗೋದಾದರೆ ನಿಜವಾದ ಭಾವನ ಹೇಗೆ ಹುಡುಕುವಂಥದ್ದು? ಕಲಬೆರಕೆನೇ ಭಾವ ಆದರೆ ಏನು ಮಾಡ್ತೀರಾ? ಸೊ ಮತ್ತೆ ನನ್ನ ಮೂವಿಯಿಂದನೇ ನಿಮ್ಮನ್ನು ನಾನು ಪರ್ಸೆಪ್ಷನ್, ಅದಕ್ಕೆ ನಾನು ಹೇಳ್ತಾ ಇರೋದು ಪರ್ಸೆಪ್ಷನ್ ಆ್ಯಂಡ್ ರಿಯಾಲಿಟಿ. ಹೂ ಇಸ್ ರಿಯಲ್ ಉಪೇಂದ್ರ ಅಂತ ನಮಗೆ ಇನ್ನೂ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ. ಒಂದೊಂದು ಸಿನಿಮಾದಲ್ಲಿ ಈಗ ನೀವು ಡೌರಿ ವಿರುದ್ಧ ಅವತ್ತೇ ಮಾತನಾಡಿದ್ರಿ, ಸಿನಿಮಾ ಗೆದ್ದಿದ್ದು ನಿಜ ತರಲೆ ನನ್ನ ಮಗದಲ್ಲಿ. ಆದರೆ ಆ ಥರ ಒಂದು ಕಾಮಿಡಿ ಅಂತ ಒಂದು ಸಬ್ಜೆಕ್ಟನ್ನು ತೊಗೋಬೇಕಂತ ಅವತ್ತೇ ಹೇಗೆ ಅನ್ನಿಸ್ತು ನಿಮಗೆ ಅಂತ? ಯಾಕೆ ನಾರ್ಮಲಾಗಿ ನೀವು ಸಿನಿಮಾ ಮಾಡ್ಬೋದಿತ್ತಲ್ಲ? ಇಲ್ಲಪ್ಪ, ನಾವು ಅದು ಅನ್ಕೊಂಡು ಮಾಡಿಲ್ಲ. ನಾನು ನಾರ್ಮಲ್ ಸಿನಿಮಾ ಅಂದ್ಕೊಂಡೇ ಮಾಡಿದ್ದು. ಏನೋ ಒಂದು ಲೈನ್ ಕಾಡ್ತಾ ಇತ್ತು, ಅದನ್ನು ಆ ಟೈಮಲ್ಲಿ ಇದ್ದಿದ್ದಂಥ ಬಡ್ಜೆಟ್ಟು, ನಂಗೆ ಲಿಮಿಟೇಷನ್ನು, ಅದರಲ್ಲಿ ನಾನು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಬೇಕಾಗಿದ್ದಂಥ ಒಂದಿದ್ದು, ಅದನ್ನ ಇಟ್ಕೊಂಡೇ ಸಿನಿಮಾ ಮಾಡಿದ್ದಷ್ಟೇ. ನನ್ನ ಲಿಮಿಟ್ಸಲ್ಲಿ ನಾನು ಮಾಡಿದೆ. ಸ್ವಲ್ಪ ಇನ್ನೂ ಬೆಟ್ರಾಗಿ ಒಬ್ಬ ಪ್ರೊಡ್ಯೂಸರ್ ಸಿಕ್ಕಿದ್ರು, ಆಮೇಲೆ ಅಂತ ಮಾಡಿದೆ. ಅದಕ್ಕಿನ್ನೂ ಒಂದು ದೊಡ್ಡ ಪ್ರೊಡಕ್ಷನ್ನು ಓಮ್ ಅಂತ ಮಾಡಿದೆ. ಆದಮೇಲೆ ಇನ್ಯಾರೋ ಬಂದರು ಅಂತ ಮಾಡಿದೆ. ಆ ಥರ ಆ ಸಂದರ್ಭಕ್ಕೆ ಆ ಟೈಮಲ್ಲಿ ನನ್ನ ಮನೋಭಾವ ಹೇಗಿತ್ತು, ಆ ಟೈಮಲ್ಲಿ ಏನು ಹೇಳಬೇಕು ಅಂದ್ಕೊಂಡಿದ್ದು ಅದನ್ನು ಹೇಳ್ತಾ ಹೋದೆ ಅಷ್ಟೇ. ಎಷ್ಟು ಸುಲಭವಾಗಿ ಹೇಳ್ಬಿಡ್ತೀರಲ್ಲ. ಒಂದು ಸಕ್ಸಸ್ ಆಗಿ ಸಕ್ಸಸ್ ಫಾರ್ಮುಲಾನ ಪಾಲಿಸುವಂಥದ್ದು ಪ್ರತಿಯೊಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ನೋಡ್ತೀವಿ. ನೀವು ಸಕ್ಸಸ್ ಫಾರ್ಮುಲಾ ಪಾಲಿಸೋದಿಲ್ಲ, ನಿಮ್ಮದೇ ಒಂದು ಫಾರ್ಮುಲಾ ಹುಟ್ಟಾಕೋತೀರ. ಅಲ್ಲ, ಅದೇನೋ ಗೊತ್ತಿಲ್ಲ, ಏನು ನಂದೇನು ದೊಡ್ಡತನ ಚಿಕ್ಕತನ ಅನ್ನೋದಕ್ಕಿಂತ ಆ ಟೈಮು, ಆ ಇದು. ಈಗ ಇವಾಗ ನೋಡಿ ಯಾವ ಥರ ಆಯಿತು ಅಂದರೆ, ತರಲೆ ನನ್ನ ಮಗ ಒಂದು ಚಿಕ್ಕ ಬಡ್ಜೆಟಲ್ಲಿ ಸಿನಿಮಾ ಮಾಡೋ ಥರ ಬಂತು. ಜಗ್ಗೇಶ್ ಅವ್ರು ಹೀರೋ. ಆ ಟೈಮಲ್ಲಿ ಅವ್ರು ಇನ್ನೂ ಹೀರೋ ಆಗಿರಲಿಲ್ಲ. ಅವ್ರಿಗೆ ಆದಂಥ ಒಂದು ಕ್ರೇಜ್ ಇತ್ತು, ಅಭಿಮಾನಿ ಬಳಗ ಇತ್ತು. ಅವ್ರ ಇಮೇಜ್ಗೆ ಪ್ಲಸ್ ಅದೇ ಥರ ಕಾಮಿಡಿ ಗಿಮಿಡಿ ಮಾಡಿ ಅದರಲ್ಲಿ ಏನೋ ಒಂದು ವಿಷಯ ಹೇಳಬೇಕು ಅಂತ ಹೇಳಿದ್ದು. ಅಂತ ಬಂದಾಗ ಹೊಸ ಹೀರೋ, ಹೊಸ ಪ್ರೊಡ್ಯೂಸರು. ಏನು ಇವಾಗ ರೆಗ್ಯುಲರ್ ಟೈಟ್ಲ್ ಇಡಬಾರ್ದು, ನನ್ನ ಮೈನಸ್ಸೇ ನಂಗೆ ಪ್ಲಸ್ ಆಗಿರ್ಬೋದು, ಯಾಕಂದರೆ ದೊಡ್ಡ ಪ್ರೊಡ್ಯೂಸರ್ ಇಲ್ಲ. ಹಿಂಗೆ ಬೇರೆ ಥರ ಎಳಿಬೇಕು, ಈ ಟೈಟ್ಲ್ ಬೇರೆ ಥರ ಎಳಿಬೇಕು, ರಹಸ್ಯ ಮನೆ, ರಹಸ್ಯ ಎಸ್ಟೇಟ್, ಈ ಥರ ಏನೋ ಇಟ್ಟರೆ ರೆಗ್ಯುಲರ್ ಆಗುತ್ತೆ. ಅಂತ ಹೆಂಗಿರುತ್ತೆ ಅಂತ ಪ್ರೊನೌನ್ಸಿಯೇಷನ್ ಕಷ್ಟ. ಅದೇ ಪ್ಲಸ್ಸಲ್ಲಿ ಆ್ಯಕ್ಚುಲಿ ಹೆಂಗೆ ಹೇಳ್ತಾರೆ, ಶೂ ಅನ್ನೋರು, ಕೆಲವರು ಅನ್ನೋರು, ಅದೇನು ಅಂತ. ಆ ಥರ ಒಂದು ಟೈಟ್ಲಲ್ಲಿ ಒಂದು ಬೇರೆ ಥರ ವಿಭಿನ್ನವಾಗಿ ಏನಾರ ಟ್ರೈ ಮಾಡೋಣ ಅಂತ. ಅದಾದ್ರ ಮೇಲೆ ಗೊತ್ತಿಲ್ಲದೆ ಓಮ್ ಅನ್ನೋದು ಏನು ಹೇಳಿ, ಏನೋ ಸಡನ್ನಾಗಿ ಅನ್ನಿಸ್ತು ಅಷ್ಟೇ, ಓಮ್ ಹೆಂಗಿರುತ್ತೆ ಈ ಪಿಕ್ಚರ್ಗೆ ಅಂತ. ಯಾಕಂದರೆ ಅವನೊಬ್ಬ ಆ ಥರ ಅರ್ಚಕ, ಆ ಥರ ರೌಡಿಸಮ್ಗೆ ಇಳಿಯೋ ಅಂಥ ಪರಿಸ್ಥಿತಿ ಬರುತ್ತೆ. ಸೊ ಅದಕ್ಕೆ ಆ ಥರ ಟೈಟ್ಲು, ಅದು ಆ ಟೈಮ್ ಮಾಡಿಸ್ಕೊಂಡೋಯ್ತು ಅಂತಲೇ ಹೇಳ್ಬೇಕು, ನಾವು ಮಾಡಿದ್ವಿ ಅನ್ನೋದಕ್ಕಿಂತ. ಅಲ್ಲಿ ಬಟ್ ನೀವು ಶೇರ್ ಸಿನಿಮಾ ನೋಡ್ತಾ ಇದ್ರು ಕೂಡ ಮೇಲ್ನೋಟಕ್ಕೆ ಅದೊಂದು ಹಾರರ್ ಸಿನಿಮಾ ಅನಿಸುತ್ತೆ. ಆದರೆ ಇಡೀ ಸಿನಿಮಾ ನೋಡ್ತಾ ಹೋದಾಗ ಕ್ಲೈಮ್ಯಾಕ್ಸಲ್ಲಿ ಬಂದಾಗ ಒಬ್ಬ ಸುಟ್ಟಿರುವಂಥ ವ್ಯಕ್ತಿ ಗ್ರೀಡ್ಗೋಸ್ಕರ ಆಗಿರುವಂಥದ್ದು ಒಂದು ಅನಾಹುತ ಕಾಣಿಸುತ್ತೆ. ಆ ಪೂಜಾರಿ ಮತ್ತು ಆ ಎಸ್ಟೇಟ್ ಓನರ್ ಹೆಂಡ್ತಿದ್ದು ಆ ಒಂದು ಲಸ್ಟ್ ಕಾಣಿಸುತ್ತೆ. ಇಲ್ಲಿ ಹೀರೋ ಹೀರೋಯಿನ್ ಒಂದು ಲವ್ ಕಾಣಿಸುತ್ತೆ. ಅದರಲ್ಲೂ ಕೂಡ ನೀವು ದೂರದಲ್ಲೇ ನಿಂತ್ಕೊಂಡು ಒಂದು ಪ್ರಣಯದ ಬಗ್ಗೆ ಒಂದು ವ್ಯಾಖ್ಯಾನನೇ ಹಾಡಲ್ಲಿ ಬರುತ್ತೆ. ಇಂಥ ಒಂದು ಸಬ್ಜೆಕ್ಟ್ಗಳನ್ನ ಮುಟ್ಟುವಂಥದ್ದು ಇದೆಯಲ್ಲ, ಮುಟ್ಟಿ ದಕ್ಕಿಸ್ಕೊಳ್ಳುವಂಥದ್ದು ಇದೆಯಲ್ಲ, ನೀವು ರೈಟ್ರ್ ಅನ್ಸುತ್ತೆ. ಅದಕ್ಕೆ ತುಂಬ ಅವಲೋಕನ ಮಾಡಿ ಅದಕ್ಕೊಂದು ವಿಭಿನ್ನವಾಗಿ ನೀವು ನೋಡ್ತಾ ಇದ್ದೀರಾ ಅದನ್ನು. ಎಗೈನ್ ಯದ್ಭಾವಂ ತದ್ಭವತಿ. ಇಲ್ಲ, ಇರೋದು ನಿಜ ಅಲ್ವಾ ಸರ್? ಈಗ ನೀವು ಅದನ್ನು ನೋಡ್ತಾ ಇದ್ದೀರಿ, ಆ ಸಬ್ಜೆಕ್ಟನ್ನು ನೀವು ಅಲ್ಲಿ ಮುಟ್ಟಿ, ಅದಕ್ಕೆ ಹೇಳ್ತಾರೆ ನೀವು ಮನಸ್ಸಿನ ಒಂದೊಂದು ಪದರಗಳನ್ನು ಒಂದೊಂದು ಸಿನಿಮಾದಲ್ಲಿ ಮುಟ್ತಾ ಹೋಗ್ತೀರಿ. ಆ ಥರ ಏನು ನಾನೇನು ಹಾಗೆಲ್ಲ ಯೋಚನೆ ಮಾಡಿಲ್ಲ. ಅದು ಆ್ಯಕ್ಚುಲಿ ಏನೋ ಆ ಸಂದರ್ಭ ಮಾಡಿಸ್ಕೊಂಡು ಹೋಯ್ತಷ್ಟೇ. ಇದನ್ನು ನೀವು ಇವಾಗ ಹೊಗಳ್ತಾ ಇದ್ರೆ ನಮಗೆ ಖುಷಿ ಆಗುತ್ತೆ ಅಷ್ಟೇ. ನೋಡಿ, ಈಗ ನೀವು ಕೀರ್ತಿನೂ ಇದೆ, ದೊಡ್ಡ ಜವಾಬ್ದಾರಿಯಲ್ಲಿ ಇದ್ದೀರಾ, ನಿಮಗೆ ಎಲ್ಲವನ್ನೂ ಇರುವಂಥ ಇವತ್ತಿನ ಸಂದರ್ಭದಲ್ಲಿ ನಿಂತು ನೋಡ್ತಾ ಇದ್ದಾಗ ನಿಮ್ಮ ಪ್ರಕಾರ ಕೀರ್ತಿ ಅಂದ್ರೇನು, ಆಮೇಲೆ ರತಿ ಅಂದ್ರೇನು, ಅದೇ ರೀತಿಯಾಗಿ ಸ್ವಾತಿ ಅಂದ್ರೇನು? ಅದು ಆ ಪಿಕ್ಚರಲ್ಲಿ ಹೇಳಿದ್ದೀನಲ್ಲ, ಒಂದು ಜವಾಬ್ದಾರಿ ಇರುತ್ತೆ, ಒಂದು ನಮ್ಮದೇ ಆದ ಪರ್ಸನಲ್. ನಿಮ್ಗೆ ಅದೆಲ್ಲ ಸಿಕ್ಕಿದೆ. ಅದು ಸಿಕ್ಕ ಮೇಲೆ ಕ್ಲೈಮ್ಯಾಕ್ಸ್ ಬರ್ಬೇಕಲ್ವ? ನೀವು ಸಿನಿಮಾದ ಬಿಗಿನಿಂಗಲ್ಲಿ ಹೇಳ್ತೀರಿ, ಕ್ಲೈಮ್ಯಾಕ್ಸಲ್ಲಿ ಕೊನೆಗೆ ಮತ್ತೆ ಒಬ್ಬನೇ ಆಗಿ ಹೋಗೋದಿಲ್ವ ನಾನು? ಈಗ ನಿಮಗೆ ಹೇಗೆ ಅನಿಸುತ್ತೆ?
ಅಲ್ಲ ಅದನ್ನು ದೊಡ್ಡವರೇ ಹೇಳ್ಬಿಟ್ಟಿದ್ದಾರೆ ನೋಡಿ, ಫಸ್ಟು ಕಲಿ 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 ಅಂತಾರೆ, ಆಮೇಲೆ ಮರಿ 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 ಅಂತಾರೆ. ಏನು ಹೇಳಿ, ಅದೇ ಜೀವನ. ಮರಿಬೇಕು, ಕಲಿಬೇಕು, ಮರಿಬೇಕು, ಕಲಿಬೇಕು, ಪಾತ್ರೆ ತುಂಬಿಸ್ತಾ ಇರಬೇಕು, ಮತ್ತೆ ಖಾಲಿ ಮಾಡ್ತಾ ಇರಬೇಕು, ಮತ್ತೆ ತುಂಬಿಸ್ಬೇಕು. ಸೊ ಲೈಫು ಹಂಗೆ ತಾನೆ, ಹೊಟ್ಟೆ ತುಂಬ್ತಾ ಇರುತ್ತೆ, ಖಾಲಿ ಆಗ್ತಾ ಇರುತ್ತೆ, ಮತ್ತೆ ಹೊಟ್ಟೆ ತುಂಬಿಸ್ಬೇಕು. ಅದು ನಿರಂತರ, ಬದುಕೇ ಹಂಗಿದೆ ಚಕ್ರ. ಒಂದು ಮಾಸ್ಲೋಸ್ ಎವಲ್ಯೂಷನ್ ಥಿಯರಿ ಅಂತ ಏನೋ ಒಂದಿದೆ, ಮಾಸ್ಲೋಸ್ ಅಂತ ಬಹುತೇಕವಾಗಿ ಅವರಲ್ಲಿ ಹೇಳುವಂಥದ್ದಿದೆ. ಮನುಷ್ಯನಿಗೆ 3 ಪ್ರಮುಖವಾದಂಥ ಘಟ್ಟಗಳಿರ್ತವೆ. ನೀವು ಅದೇ ಉಪೇಂದ್ರದಲ್ಲಿ ಹೇಳಿದಾಗೆ, ಒಂದು ಪ್ರಾರಂಭದಲ್ಲಿ ಹಸಿವೆ ಇರುತ್ತೆ, ಆಮೇಲೆ ಹಸಿವೆ ಪೂರ್ಣ ಆಗ್ತಿದ್ದಾಗೆ ಈಗೋ ಸ್ಯಾಟಿಸ್ಫೈ ಆಗ್ತಿದ್ದಾಗೆ ನಂತರ ಬರುವಂಥದ್ದು ಪ್ರೀತಿ, ಪ್ರಣಯ, ಕಾಮ, ಅದು ಬೇಕು ಅನಿಸುತ್ತೆ. ಅದಾದಮೇಲೆ ಒಂದು ದಿನ ಆದರೂ ನನಗೆ ಕೀರ್ತಿ ಸಿಗಬೇಕು ಅಂತ ಅನಿಸುತ್ತೆ, ಅಟ್ಲೀಸ್ಟ್ ನಾನು ಇಷ್ಟು ಕಷ್ಟಪಡ್ತಿದ್ದೀನಿ ಅಂತ. ಕೊನೆಗೆ ಬಂದಾಗ ಇಷ್ಟೇ ನಾನು ಮಾಡಿದ್ದು, ನನಗೆ ಒಬ್ಬಂಟಿತನನೇ ಬೇಕು ಅನಿಸುತ್ತೆ. ಅಲ್ಲ, ಇನ್ನೊಂದು ಹೇಳ್ತೀನಿ ಕೇಳಿ. ಇವಾಗ ಕೀರ್ತಿ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂದರೆ, ತುಂಬ ಜನ ಹೇಳ್ತಾರೆ ನಾನು ಸತ್ರ ಮೇಲೂ ಬದುಕಿರಬೇಕು ಅಂತ, ನಾನು ಟೆಕ್ಸ್ಟ್ ಬುಕ್ಕಲ್ಲಿ ಬರಬೇಕು, ಏನು ಹೇಳಿ, ನಂದು ಸ್ಟ್ಯಾಚ್ಯೂಗಳಾಗಬೇಕು, ಆ ಥರನೂ ಇದ್ದಾರೆ. ಎಂಡ್ ಆಗಿಲ್ಲ. ವಿಪರ್ಯಾಸ ಅಂದರೆ ಸ್ಟ್ಯಾಚ್ಯೂಗಳಾಗ್ತವೆ, ಆದರೆ ಆ ಸ್ಟ್ಯಾಚ್ಯೂ ಒಳಗೆ ಆದರ್ಶಗಳನ್ನು ಉಗಿದ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ. ಕರೆಕ್ಟ್ ಅಲ್ವಾ? ನಿಮಗೆ ಹೇಗೆ ಪ್ರೀತಿ ಅಂದ್ರೇನು, ಕಾಮ ಅಂದ್ರೇನು, ಕರ್ತವ್ಯ ಅಂದ್ರೇನು? ಅದೇ ಪ್ರೀತಿ ಕಾಮದ ಮುಖವಾಡ ಅಂತ ಹೇಳಿದ್ದೀನಲ್ಲ, ಅದಕ್ಕೆ ಟಚಿಂಗ್ ದೂರದಲ್ಲಿ ಲವ್ ಮಾಡುವಂತ. ಅಲ್ಲ, ನಾನು ಅದೇ ನಿಮ್ಮ ಜೊತೆ ಒಂದೊಂದು ಮಾತಾಡ್ತಾ ಇದ್ದಾಗ ಸಿಕ್ಕಾಕೊಳ್ಳೋದಿಲ್ಲ ಬೇಗ ನಮಗೆ ಉಪೇಂದ್ರ ಅಂತೇಳಿ. ಏನೇ ಉತ್ತರನೂ ಅಷ್ಟೇ ಚೆನ್ನಾಗಿ ನಮ್ಮ ಮೇಲೆ ತಿರುಗಿಸ್ತೀರಾ ಅಂದರೆ. ಏನಾರ ಇದ್ರೆ ತಾನೇ ಸಿಕ್ಕಾಕೊಳ್ಳೋಕ್ಕೆ. ನನ್ನ ಹತ್ರ ಏನಿದೆ ಆ್ಯಕ್ಚುಲಿ, ಅದೇ ಹೇಳ್ತಿದ್ದೀನಲ್ಲ, ಎಲ್ಲ ಏನೋ ಆ ಟೈಮು ಆ ಇದು ಮಾಡಿಸ್ಕೊಂಡು ಹೋಯ್ತು. ನಾನು ವಾಪಸ್ ತಿರುಗಿ ನೋಡಿದಾಗ ಅನಿಸುತ್ತೆ, ಯಾಕೆ ಈ ಥರ ಯೋಚನೆ ಮಾಡಿದೆ. ಅವಾಗ ನಾನು ಡೈರೆಕ್ಟ್ರಾಗಿ ನನಗೊಂದು ಹೆಸರು ಬಂದಿತ್ತು ಅವಾಗ, ಓಮ್ ಆದ್ರ ಮೇಲೆ. ಸೊ ಡೈರೆಕ್ಟ್ರನ್ನೇ ಹೀರೋ ಮಾಡೋಣ, ನನಗೆ ಯಾರೋ ಪಿಕ್ಚರ್ ಮಾಡಿ ಅಂತ ಹೇಳಿದಾಗ ಡೈರೆಕ್ಟ್ರ್ ಹೀರೋ ಆಗ್ತಾನೆ ಆ ಪಿಕ್ಚರಲ್ಲಿ ಅಂತ. ಅಲ್ಲೊಂದು ಲವ್ ಸ್ಟೋರಿ ಅಂದಾಗ ಲವ್ವು ನಿಜವಾಗ್ಲೂ ಲವ್ ಇದೆಯಾ ಇಲ್ವಾ, ನನ್ನಲ್ಲೇ ಕಾಡದಂಥ ಇದದು. ಅದನ್ನೇ ಡೆಪ್ತಲ್ಲೇ ಕತೆ ಮಾಡ್ತಾ ಹೋದ್ವಿ. ಒಬ್ಬ ಲವ್ವೇ ಇಲ್ಲ ಅಂದ್ಕೊಂಡ್ರವನು, ಒಬ್ಳು ಲವ್ವೇ ಜೀವನ ಅಂದ್ಕೊಂಡ್ರವಳು, ಅವರಿಬ್ಬರ ಮಧ್ಯೆ ಘರ್ಷಣೆ, ಕೊನೆಗೆ ಎಲ್ಲಿಗೆ ಹೋಗಿ ಮುಟ್ಟತ್ತದು, ನಿಜವಾದ ಏನು ಸತ್ಯ, ಆ ಥರ ಹುಡುಕ್ತಾ ಹೋದಾಗ ಸೈಕಲಾಜಿಕಲ್ ಆಗ್ತಾ ಹೋಗುತ್ತೆ, ತುಂಬ ಡೆಪ್ತ್ಗೆ ಹೋಗುತ್ತೆ. ಅಲ್ಲ, ನೀವು ಅಲ್ಲಿ ನಂಗೆ ಡೆಪ್ತ್ ಹೋದಾಗಲೇ ನಾನು ನಮಗೆ ಅವಾಗಲೇ ಹೇಳಿದ್ದು, ಅದ್ವೈತಗಳು ಕಾಣೋಕ್ಕೆ ಶುರು ಆಗ್ತವೆ. ನೋಡೋ ಅಂತಾರೆ ಮೇಲ್ನೋಟಕ್ಕೆ ಒಂದು ಎಂಟರ್ಟೈನ್ಮೆಂಟು, ಒಂದು ಸಿನಿಮಾ ಅಂತ ಅನ್ನಿಸ್ತಾ ಹೋದ್ರು, ಒಳಗಡೆ ಹೋಗ್ತಿದ್ದಂಗೆ ಬೇರೆ ರೂಪಗಳು ಕಾಣಿಸ್ತವೆ. ನನಗೆ ಆ ಉಪೇಂದ್ರ ಯಾರು ಅಂತ ಬೇಕು, ಹೇಗೆ ಆ ಉಪೇಂದ್ರಗೆ ಅದು ಬಂದಿರೋದು ನಿಮಗೇನೆ ಅದು, ಓಕೆನಾ? ನೀವೇ ಹುಡುಕೊಬೇಕು. ಅದಕ್ಕೆ ಹುಡುಕೋಕ್ಕೋಸ್ಕರ ಈಗ ಉಪೇಂದ್ರ ಕೂಡಿಸ್ಕೊಂಡಿರೋ ನೋಡಿ, ಕೂರಿಸ್ಕೊಂಡಿದ್ದೀರಾ, ಇನ್ನೇನಕ್ಕೆ ಹುಡುಕ್ತೀರಾ? ಎದುರುಗಡೆನೆ ಕೂತಿದ್ದೀನಿ, ಹುಡುಕೋದು ಎಲ್ಲಿದೆ? ಸೊ ಅದೇ ಎದುರುಗಡೆನೇ ಇದ್ದೀರಾ, ಆದರೂ ಕೈದು ಸಿಗದಷ್ಟು ದೂರನೇ ಇದ್ದೀರಾ. ಯಾಕಂದರೆ ನಿಮ್ಮ ಥಾಟ್ ಪ್ರೊಸೆಸ್ ಹೆಂಗಿದೆ? ಅದು ನಂದಾಗಿದ್ದರೆ ಕೈಗೆ ಸಿಗಾಕೊಂತಿದ್ದೆ, ನಂದಲ್ವಲ್ಲ ಅದು. ಮತ್ತೆ ಯಾರ್ದು ಗೊತ್ತಿಲ್ಲ. ಅದೇ ಹೇಳದ್ನಲ್ಲ, ಅದೆಲ್ಲ ನಾವು ಅನ್ಕೊತೀವಿ, ಎಲ್ಲ ನಾನು ಮಾಡಿದೆ ಅಂತ. ಅಲ್ಲ, ಅದು ಆ್ಯಕ್ಚುಲಿ ಆ ಟೈಮು, ಆ ಸಂದರ್ಭ, ಆ ಸಿಚುಯೇಷನ್ನು, ಅಲ್ಲಿ ನಾವು ಏನೋ ಆಗಿರೋವಂಥ ತೊಳಲಾಟಗಳು ಎಲ್ಲವೂ ಸೇರಿ ಒಂದೇನೋ ಮಾಡಿಸಿರುತ್ತೆ. ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ ಅಂತ ಈಗಲೂ ಹೇಳ್ತೀರಾ? ಇಷ್ಟು ವರ್ಷ ಆದಮೇಲೆ ಈಗ ಹೇಳೋದಿದೆ. ಅವಾಗೊಂದು ನೀವೇ ಹೇಳ್ತೀರಿ, ಒಂದು ಕಡೆ ಬೆಳವಣಿಗೆ ಹಂತಗಳಿರ್ತವೆ, ಅವತ್ತಿನ ಹಂತದಲ್ಲಿ ಅದನ್ನು ಹೇಳಿದ್ರಿ, ಇವತ್ತಿನ ಹಂತದಲ್ಲಿ ನೋಡಿದಾಗ ಹೌದು, ಮಗು ನಡೆದು ಎಡವು ಬಿದ್ದರೆ ಓಕೆ, ದೊಡ್ಡವನ ಮೇಲೆ ಎಡವು ಬೀಳು ಅಂದರೆ ಆ ಟೈಮಲ್ಲಿ ಅನಿಸಿದ್ದು ಹೇಳಿದೆ. ಅದ್ರ ನೆಕ್ಸ್ಟಲ್ಲಿ ಏನು ಅನಿಸ್ತೋ ಅದನ್ನು ಹೇಳಿದೆ. ಬಟ್ ಎಲ್ಲ ನನಗೇನು ಅನಿಸ್ತೋ ಅದನ್ನು ಫಿಲ್ಟ್ರ್ ಇಲ್ಲದೆ ಹೇಳಿದ್ದೀನಿ ನನಗಷ್ಟೇ. ನಾನು ಅದ್ರ ಬಗ್ಗೆ ಥಿಂಕ್ ಮಾಡಿಲ್ಲ. ಇದು ಕರೆಕ್ಟ್ ಅನ್ನಿಸ್ತು ಆ ಟೈಮಲ್ಲಿ ಅದು ಹೇಳಿದೆ, ಇದು ಕರೆಕ್ಟ್ ಅನ್ನಿಸ್ತು ಆ ಟೈಮಲ್ಲಿ. ಅಂದರೆ ಅದು ಕರೆಕ್ಟ್ ಅನ್ಸೋಕ್ಕೆ ಮುಂಚೆ ತುಂಬ ಏನು ಹೇಳಿ ಥಾಟ್ ಪ್ರೋಸೆಸ್ ಆಗಿರುತ್ತಲ್ಲಿ. ಅಲ್ಲ ನೋಡಿ, ಅದನ್ನೇನು ಹೇಳಿದ್ದು, ನೀವೇನು ಹೇಳಿದ್ರಲ್ಲ ಅವತ್ತು ನಿಮ್ಗೆ ಅದು ಸರಿ ಅನಿಸಿತ್ತು ಅಂತೇಳಿ. ಅವತ್ತು ನಿಮಗೆ ಆ ಏಜಲ್ಲಿ ಸರಿ ಅನಿಸಿರೋದು, ಇವತ್ತು ಆ ಏಜಲ್ಲಿ ಇರೋರಿಗೆ ಅದು ಸರಿಯೇ ಅನ್ನಿಸ್ತಾ ಇದೆ. ಇವತ್ತಿನ ಜೆನ್ಸಿಗಳನ್ನ ನೋಡ್ತಾ ಇದ್ದರೆ, ವೈ ಉಪೇಂದ್ರ ಇಸ್ ಕನೆಕ್ಟಿಂಗ್ ಟು ಜೆನ್ಸೀಸ್ ಆಲ್ಸೋ. ಇಡೀ ವರ್ಲ್ಡ್ ಎಕ್ಸ್ಪೋಜರ್ ಇದೆ. ನಾವು ಕ್ರಿಸ್ಟೋಫರ್ ನೋಲಾನ್ ಬಗ್ಗೆ ಮಾತನಾಡ್ತೀವಿ, ಅಲ್ಲಿ ರಿವರ್ಸ್ ಸ್ಕ್ರೀನ್ ಪ್ಲೇ ಬಗ್ಗೆ ಬಂತು ಅಂತ ಮಾತಾಡ್ತೀವಿ. ಆದರೆ ನಮ್ಮಲ್ಲೇ ಇರೋ ಉಪೇಂದ್ರನ ಇವತ್ತು ನಾವು ತುಂಬ ಜನ ಎಕ್ಸ್ಪ್ಲೋರ್ ಆಗ್ತಾ ಇದ್ದಾರೆ, ಎಸ್ಪೆಷಲಿ ಹೊಸ ಯೂತ್ ಬಂದಿರೋ ಅಂಥವ್ರು. ಅದನ್ನು ನೋಡಿದಾಗ ಏನು ಅನಿಸುತ್ತೆ, ಅಷ್ಟು ಈಸಿಯಾಗಿ ಕನೆಕ್ಟ್ ಆಗ್ತೀರಿ ಅಂತ ಅನಿಸುತ್ತೆ ನಿಮಗೆ ಅವತ್ತು ಮಾಡುವಾಗ, ನಾನು ಮುಂದೆ ಫ್ಯೂಚರಲ್ಲಿ? ಯಾಕಂದರೆ ಒಂದು ಮಾತಿದೆ, ಯು ಆರ್ ಆ್ಯಸ್ ಗುಡ್ ಆ್ಯಸ್ ಯುವರ್ ಲಾಸ್ಟ್ ವರ್ಕ್ ಅಂತ. ಆದರೆ ನಿಮ್ಮ ಅವತ್ತಿನ ಅಷ್ಟು ವರ್ಷ ವರ್ಕ್ಗಳು ಇವತ್ತಿಗೂ ದಿ ಬೆಸ್ಟ್ ವರ್ಕ್ ಅಂತಲೇ ಜನ ಗುರುತಿಸ್ತಾ ಇದ್ದಾಗ ಹೇಗೆ ಅನಿಸುತ್ತೆ ಅದು? ಏನೋ ಗೊತ್ತಿಲ್ಲ ಆ್ಯಕ್ಚುಲಿ, ಅದು ನನಗೇನೋ ಕ್ರೆಡಿಟ್ ತೊಗೊಬೇಕು ಅನಿಸಲ್ಲ. ಅದು ಏನು ಹೇಳಿ, ಆ ಟೈಮಲ್ಲಿ ಏನೋ ಅನಿಸಿರೋದು ಮಾಡಿದ್ದೀನಿ, ಈ ಟೈಮಲ್ಲೂ ಕನೆಕ್ಟ್ ಆಗ್ತಿದೆ. ಏನೋ ಖುಷಿ ಅನಿಸುತ್ತೆ ಅಷ್ಟೇ ಯಾರು ಅದ್ರ ಬಗ್ಗೆ ಮಾತಾಡಿದಾಗ. ಕೆಲವು ಸತಿ ಇದು ಅನಿಸುತ್ತೆ, ಏನಪ್ಪ ಇಷ್ಟೊಂದು ದೊಡ್ಡ ಡೈರೆಕ್ಟರ್ಗಳಿಗೆಲ್ಲ ಹೋಲಿಸ್ತಾ ಇದ್ದಾರೆ.
ನಾನು ಆ ಲೆವೆಲ್ಗೆಲ್ಲ ಮಾತಾಡ್ತಾರಲ್ಲ ಇವರು ಅಂತ. ಕೆಲವರು ಎಲ್ಲರ ಮುಂದೆ ಮಾತಾಡ್ಬಿಡ್ತಾರೆ, ನಂಗೆ ಒಂಥರ ನಾಚಿಕೆ ಆಗುತ್ತೆ. ಇವರು ಗೊತ್ತಾ ಹಿಂಗೆ ವರ್ಲ್ಡ್ ಬೆಸ್ಟ್ ಡೈರೆಕ್ಟ್ರು ಅಂದಾಗ ನಾನು ಯಾವ ವರ್ಲ್ಡ್ ಬೆಸ್ಟ್ ಡೈರೆಕ್ಟ್ರು ಅಲ್ಲ, ಇವತ್ತು IMDb ಅದನ್ನೇ ತೋರಿಸ್ತಾ ಇದೆ. ಅಲ್ಲ ಇರ್ಬೋದು. ಆ್ಯಕ್ಚುಲಿ ಅಭಿಮಾನಿಗಳು ಕೊಟ್ಟಿರೋ ಸ್ಥಾನ ಅದಷ್ಟೇ. ಅದು ಹೊಗಳಿಕೆ ಎಲ್ಲ ದೇವರಿಗೆ ಅಂತಾರೆ, ನಮಗಲ್ಲ ಅದು. ಒಂದು ಸಣ್ಣದಾಗಿ ಹೇಳ್ತೀನಿ ಕೇಳಿ. ಒಂದು ಸತಿ ಯಾರೋ ಹೇಳಿದ್ದಿದ್ದು, ರಾಜ್ಕುಮಾರ್ ಸಾರು ರಜನಿ ಸಾರು ಮೈಸೂರಲ್ಲಿ ಶೂಟಿಂಗ್ ಅಂತೆ ವಾಕ್ ಮಾಡ್ತಾ ಇದ್ರಂತೆ. ಅವಾಗ ಅಣ್ಣವ್ರು ಅವಾಗ ಏನು ಹೇಳಿ, ಇನ್ನೂ ರಜನಿ ಅವ್ರು ಹೀರೋ ಆಗಿರಲಿಲ್ಲ ಅನಿಸುತ್ತೆ. ಎಲ್ಲರೂ ನಮಸ್ಕಾರ ನಮಸ್ಕಾರ ಅಂತ ರಾಜ್ಕುಮಾರ್ ಅವ್ರಿಗೆ ನಮಸ್ಕಾರ ಅಂತಿದ್ದಾರೆ. ರಜನಿ ಸರ್ ಕೇಳೋರಂತೆ, ಸರ್ ಇಷ್ಟು ಜನ ರೋಡಲ್ಲಿ ಹೋಗಿಲ್ಲ ನಮಸ್ಕಾರ ಅಂತಾರಲ್ಲ, ಹೆಂಗೆ ಅನ್ಸುತ್ತೆ ನಿಮಗೆ ಅಂತ. ಅವಾಗ ಅಣ್ಣವ್ರು ಹೇಳೋದ್ರಂತೆ, ಅಯ್ಯೋ ಅದು ನನಗಲ್ಲ ನಮಸ್ಕಾರ ಅಂತ ಹೇಳ್ತಿರೋ, ನನ್ನೊಳಗಿರೋ ಸರಸ್ವತಿಗೆ, ನನಗೆ ಅಂದ್ಕೊಂಡ್ರೆ ತಪ್ಪಾಗ್ಬಿಡುತ್ತದು ಅಂತ. ಇದರಲ್ಲೆಲ್ಲ ಆನ್ಸರ್ ಸಿಕ್ಬಿಡುತ್ತೆ ಅನ್ಸುತ್ತೆ ನಿಮಗೆ. ಅದು ಯಾವುದೋ ಒಂದು ಶಕ್ತಿ ಮಾಡಿಸಿರುತ್ತೆ. ಅದಕ್ಕೆ ಪ್ರತಿಯೊಂದು ಕಲೆನೂ ಒಂದು ಗಂಧರ್ವ ಕಲೆನೇ ಅಂತಾರೆ ಅನಿಸುತ್ತೆ. ಹಾಂ, ಅಷ್ಟೇ. ನಾವು ಅನ್ಕೊಂಬಿಟ್ರೆ ಅದು ನಾವೇನು ಮಾಡ್ತೀವಿ. ನಿಮ್ಮ ಬಗ್ಗೆ ನೋಡಿ, ನಾವು ಶಂಕರ್ ಅವ್ರನ್ನ ಹೇಳೋದು ಕೇಳ್ತೀವಿ. ನನಗೆ ಇನ್ಸ್ಪೈರ್ ಆಗಿ ಮಾಡಿದ್ದೇ ಉಪೇಂದ್ರ ಅನ್ನುವಂಥದ್ದು ಮಾತುಗಳನ್ನು ಬಹಿರಂಗವಾಗಿ ಶಂಕರ್ ಅವ್ರು ಹೇಳ್ತಾರೆ. ಅವ್ರು ದೊಡ್ಡ ಗುಣ ಅದಷ್ಟು. ರಾಮ್ ಗೋಪಾಲ್ ವರ್ಮಾ ಅವ್ರು ಹೇಳ್ತಾರೆ. ಅನುರಾಗ್ ಕಶ್ಯಪ್ ಮೊನ್ನೆ ಹೇಳ್ತಿದ್ರು ಒಂದು ಇದರಲ್ಲಿ, ಅವರು ಫಸ್ಟು ಶೂಟಿಂಗ್, ಇನ್ನೂ ಸಿನಿಮಾದ ಶೂಟಿಂಗ್ ಅವರು ಡೈರೆಕ್ಷನ್ ಶುರು ಮಾಡಿರೋದಿಲ್ಲ, ರಾಮ್ ಗೋಪಾಲ್ ವರ್ಮಾ ಕರೆಸ್ತಾರಂತೆ ನಿಮ್ಮ ಅಲ್ಲಿ ಉಪೇಂದ್ರ ಅವ್ರದ್ದು ಸೆಟ್ಟಿಗೆ ಹೋಗಿ ಅಂತ. ನಿಮ್ಮ ಮೋಸ್ಟ್ಲಿ ಉಪೇಂದ್ರ ಸಿನಿಮಾ ನಡೀತಿರುತ್ತೆ, ಆ ಸೆಟ್ಟಿಗೆ ಮಂಗಳೂರಿಗೆ ಬಂದಿರ್ತಾರೆ ಅವರು. ಅಲ್ಲಿ ನಿಮ್ಮ ಜೊತೆ ಇದ್ದು ಸ್ವಲ್ಪ ಅದನ್ನೆಲ್ಲ ನೋಡಿ ಹೋಗಿರ್ತಾರೆ. ಅದನ್ನು ಅವ್ರು ನೆನಪು ಮಾಡ್ಕೋತಾರೆ. ಹೇಗನ್ಸುತ್ತೆ ಅದು? ಅಂದರೆ ನಿಮಗೆ ಇವರೆಲ್ಲರೂ ಕೂಡ ನಿಮ್ಮಿಂದ ಕಲಿತಾ ಹೋಗಿರೋವಂಥದ್ದು. ಆ ಥರ ಇಲ್ಲಪ್ಪ. ನಾವು ಎಷ್ಟೋ ಜನರಿಂದ ಕಲ್ತಿದ್ದೀವಿ, ಎಷ್ಟೋ ನಾವೆಲ್ಸ್ ಓದಿರ್ತೀವಿ, ಎಲ್ಲೆಲ್ಲೋ ಇನ್ಸ್ಪೈರ್ ಆಗಿರುತ್ತೆ. ಬೇರೆ ಪಿಕ್ಚರ್ಗಳು, ಆ್ಯಕ್ಟಿಂಗ್ ನೋಡಿರ್ತೀವಿ, ನಮಗೂ ಇನ್ಸ್ಪೈರ್ ಆಗಿರುತ್ತೆ. ಲೈಫೇ ಅಷ್ಟು, ಒಬ್ಬರಿಂದ ಒಬ್ರು ಇನ್ಸ್ಪೈರ್ ಆಗ್ತಾ ಹೋಗೋದೇ ಬದುಕು. ಏನು ಹೇಳಿ. ಅದಕ್ಕೂ ಇನ್ನೊಂದು ಹೇಳ್ತೀನಿ ಕೇಳಿ, ತುಂಬ ಚೆನ್ನಾಗಿರುತ್ತೆ. ಯಾರೋ ಒಬ್ರು ಹೇಳಿರೋದು, ನಾವು ಏನೇನು ತಿಂತೀವೋ ಅದೆಲ್ಲ ಸೇರಿ ನಮ್ಮ ದೇಹ ಆಗಿರೋದು ಅಲ್ವಾ. ಹಾಂ, ನಾವು ಏನೇನು ಗ್ರಹಿಸ್ತೀವಿ, ಓದ್ತೀವಿ, ಕೇಳ್ತೀವಿ, ನೋಡ್ತೀವಿ, ಅದೆಲ್ಲ ನಮ್ಮ ಥಾಟ್ಸ್ ಆಗಿದೆ. ನಮ್ದು ಏನಿದೆ ಅದರಲ್ಲಿ? ಎಲ್ಲ ಹೊರಗಿಂದ ಕಲ್ತಿರೋದೇ ತಾನೇ. ಕರೆಕ್ಟ್ ತಾನೇ? ಅಂದರೆ ಸ್ಥೂಲ ದೇಹಕ್ಕೆ ಆಹಾರ, ಸೂಕ್ಷ್ಮ ದೇಹಕ್ಕೆ ಥಾಟ್ಸ್ ಅಂತ ವಿಚಾರ ಅಷ್ಟೇ. ನಮ್ದು ಏನಿದೆ ಅದರಲ್ಲಿ? ಸೊ ಈಗ ಒಂದು ಕಡೆ ನಮ್ದು ಏನಿದೆ ಅಂತ ನೀವು ಹೇಳ್ತಿದ್ದೀರಿ, ಇನ್ನೊಂದು ಕಡೆ ನೋಡ್ತಾ ಇದ್ದರೆ ಇಡೀ ವರ್ಲ್ಡ್ ನಿಮ್ಮಿಂದ ಇನ್ಸ್ಪೈರ್ ಆಗ್ತಾ ಇದೆ ಅನಿಸುತ್ತೆ. ಒಬ್ಬ ಅಭಿಮಾನಿಯಾಗಿ ನಾನು ನಿಮಗೆ ಅಭಿಮಾನಿಯಾಗಿನೇ ಕೇಳ್ತಿರೋದು, ನಿಮ್ಮ ಉಪೇಂದ್ರ ಆದಮೇಲೆ ನಮಗೆ ನೀವು ಸೂಪರ್ ಬರೋವರೆಗೂ ಅಷ್ಟು ದಿನ ಹಸಿವೆಯಿಂದ ಇಟ್ರಲ್ಲ, ಅದು ಅನ್ಯಾಯ ಅಲ್ವ ನೀವು ನಮಗೆ ಮಾಡಿದ್ದು? ಅಲ್ಲ, ಹಾಗಲ್ಲ. ಏನಂದರೆ ಆ ಪಿಕ್ಚರ್ ಆದ್ರ ಮೇಲೆ ಆ್ಯಕ್ಚುಲಿ ಮೊನ್ನೆ ಆ ಡೈರೆಕ್ಟ್ರ್ ಹೇಳಿದ್ರು ನೋಡಿ, ಯಾರು ಪುಷ್ಪ ಡೈರೆಕ್ಟ್ರು, ಯಾರು ನಮ್ಮ ಸುಕುಮಾರ್ ಸಾರು, ಉಪೇಂದ್ರ ಓಮ್ ಆದ್ರ ಮೇಲೆ ನಾನಾಗಿದ್ದರೆ ಪಿಕ್ಚರೇ ಮಾಡ್ತಿರ್ಲಿಲ್ಲ, ರಿಟೈರ್ಡ್ ಆಗ್ಬಿಡ್ತಿದ್ದೆ ಅಂತ. ಅವ್ರು ಸುಮ್ಮನೆ ಹೇಳಲ್ಲ, ಅಷ್ಟು ದೊಡ್ಡ ಡೈರೆಕ್ಟ್ರು. ಏನು ಹೇಳಿ, ಇವತ್ತಿಗೂ ಅಂಥ ಸಿನಿಮಾಗಳು ಮಾಡೋರು. ನಾನು ಅವ್ರನ್ನ ಕೇಳಿದೆ, ಹೆಂಗೆ ಸರ್ ನೀವು ಒಂದು ಸಾಂಗ್ ಆಗಿ ಇನ್ನೊಂದು ಇಮಿಡಿಯೇಟ್ ಸಾಂಗ್ ಆಗ್ತೀರಂದರೆ ಯಾವ ಲೆವೆಲ್ ಸ್ಕ್ರೀನ್ ಪ್ಲೇ ರೈಟರ್ ಇರ್ಬೋದು ಅವರು. 2 ಸಾಂಗ್ ಒಟ್ಟಿಗೆ ಹಾಕಿದ್ದಾರೆ, ನೋಡಿದ್ದೀರಾ ಪುಷ್ಪ ಅಲ್ಲಿ? ಅವ್ರು ಕೊಡೋವಂಥ ಸೀನ್ಗಳು, ಡೈಲಾಗ್ಸ್ಗಳು, ಆ ಒಂದು ಏನು ಎಲಿವೇಷನ್ಗಳು, ಅದ್ಭುತವಾದ ಡೈರೆಕ್ಟ್ರು. ಅವ್ರು ಹಂಗೆ ಹೇಳಿದಾಗ ನನಗನ್ಸಿದ್ದು ಕರೆಕ್ಟ್ ಅಲ್ವಾ. ಯಾಕೆ ಉಪೇಂದ್ರ ಆದಮೇಲೆ ಅಂದರೆ ಪ್ರತಿಯೊಂದು ಉಪೇಂದ್ರನೇ ಬಯಸೋರು ನೆಕ್ಸ್ಟು. ಏನು ಹೇಳಿ, ಒಂದೇ ಉಪೇಂದ್ರ ಮಾಡೋಕ್ಕೆ ಸಾಧ್ಯ, ಇನ್ನೊಂದು ಉಪೇಂದ್ರ ಮಾಡೋಕ್ಕಾಗಲ್ಲ. ಯಾಕಂದರೆ ಅದರಲ್ಲಿ ಅಲ್ಟಿಮೇಟ್ ಎಲ್ಲ ಹೇಳ್ಬಿಟ್ಟಿದ್ದೀವಿ. ಎಲ್ಲ ಮನುಷ್ಯನ ಒಳಗಡೆ ಇರೋದೆಲ್ಲ ಹೇಳಿ ಫಿಲ್ಟರ್ಲೆಸ್ ಆಗಿ ಕೊನೆಗೆಲ್ಲ ಬಿಟ್ಟು ಹೋಗ್ಬಿಡ್ತಾನೆ. ಅದ್ರ ನೆಕ್ಸ್ಟ್ ಹೇಳಬೇಕಾದ ಉಪ್ಪಿಟ್ಟು ಅಷ್ಟೇ. ಅದು ಎಲ್ಲ ಬಿಟ್ಟಿರೋನು ಹೆಂಗಿರ್ತಾನೆ ಅನ್ನೋದೇ ಅದು ನಾನು ಪ್ರೆಸೆಂಟಲ್ಲಿರೋವಂಥ ಕ್ಯಾರೆಕ್ಟ್ರು. ಸೊ ಅದನ್ನು ಆಮೇಲೆ ಪ್ರಯತ್ನ ಪಟ್ಟೆ ಅಷ್ಟೇ. ಅಲ್ಲಿವರೆಗೂ ನನಗೂ ಅದು ಗ್ರಿಪ್ ಸಿಕ್ಕಿರಲಿಲ್ಲ. ತುಂಬ ವರ್ಷ ಟ್ರೈ ಮಾಡ್ತಿದ್ದೆ, ಅದಾದ್ರ ಮೇಲೆ ಏನಾಗುತ್ತೆ ಅಂತ. ಸೊ ಅದಾದ್ರ ಮೇಲೆ ಅದನ್ನು ಮಾಡಿದೆ ಅಷ್ಟೇ. ಅಂದರೆ ನಿಮಗೆ ನೀವು ಯಾವತ್ತರದನ್ನು ಯೋಚನೆ ಮಾಡಿದ್ದೀರಾ? ಅಂದರೆ ಅದು ನಿಮಗೆ ಒಂದು ಮೆಟ್ಟಲಾಯಿತಾ ಅಥವಾ ಒಂದು ಜೇಡರ ಬಲೆ ಆಯಿತಾ ಅಂತ? ನೀವು ಮಾಡಿದಂಥ ನಿಮಗೆ ಅದು ಸಿಕ್ಕಂಥ ಸಕ್ಸಸ್ ಅಥವಾ ಅದೊಂದು ಥಾಟ್ ಪ್ರೊಸೆಸ್ಸು ಪ್ರತಿಯೊಬ್ಬರು ಜನ ಅದನ್ನು ಬಯಸ್ತಾನೆ ಇರ್ತಾರೆ, ಅಥವಾ ಇನ್ನೂ ಏನೋ ಬೇಕು ಅನ್ನುವಂಥದ್ದು. ಸೊ ನಿಮಗೆ ಹೇಗೆ ಒಬ್ಬ ಕ್ರಿಯೇಟಿವ್ ಪರ್ಸನ್ ಆಗಿ ಅದನ್ನು ಹೇಗೆ ನೀವು ಯೋಚನೆ ಮಾಡಿಕೊಂಡ್ರಿ? ಐ ವಾಸ್ ಗೋಯಿಂಗ್ ವಿತ್ ದ ಫ್ಲೋ ಅಷ್ಟೇ. ಆಮೇಲೆ ಒಂದಷ್ಟು ನನಗನ್ನಿಸ್ತಾ, ಆಮೇಲೆ ಒಂದಷ್ಟು ಬೇರೆಯವ್ರ ವಿಚಾರಕ್ಕೂ ಆ್ಯಕ್ಟ್ ಮಾಡೋಣ. ಓಕೆ, ನಾನೊಂದಷ್ಟು ಹೇಳಿದ್ದೀನಿ, ಬೇರೆಯವ್ರ ಕಥೆಗಳು ಹೇಳ್ದಾಗ ಕೇಳೋಕ್ಕೆ ಇಂಟ್ರೆಸ್ಟ್ ಆಯಿತು. ಅವ್ರದ್ದೇನೋ ಥಾಟ್ ಇದೆ, ಈ ಥರ ಒಂದು ಥಾಟ್ ಇದೆ, ಅದರೊಳಗೆ ಹೆಂಗಿರುತ್ತೆ ಅಂತ, ಆ ಥರ ಒಂದಷ್ಟು ಆ್ಯಕ್ಟ್ ಮಾಡ್ತಾ ಹೋದೆ. ಐ ವಾಂಟೆಡ್ ಟು ಗಿವ್ ಎ ಬ್ರೇಕ್. ಆಮೇಲೆ ನನಗೆಲ್ಲದಕ್ಕಿಂತ ಇದು ಜಾಸ್ತಿ ಕಾಡ್ತಾ ಇತ್ತು. ನನಗೇನೋ ಸಮಾಜಕ್ಕೇನೋ ಮಾಡಬೇಕು, ಏನೋ ತಲೆಯಲ್ಲಿ ಓಡ್ತಾ ಇತ್ತು. ಅದು ಗ್ಯಾಪ್ ಕೊಟ್ಕೊಂಡೆ, ಏನು ಅಂತ. ಅದರದ್ದೇ ಇದು ಸೂಪರ್ ಅಷ್ಟೇ. ಏನು ಮಾಡಿದ್ರೆ ಸರಿ ಹೋಗುತ್ತೆ, ಹಿಂಗಾಗಬೇಕು, ನಮ್ಮ ದೇಶ ಹಿಂಗಾಗಬೇಕು ಅನ್ನೋದು ಎಲ್ರಿಗೂ ಇರುತ್ತೆ. ನನಗೆ ಮಾತ್ರ ಅಲ್ಲ, ನಿಮಗೂ ಇರುತ್ತೆ, ಎಲ್ರಿಗೂ ಇರುತ್ತೆ.
ಸೊ ಪ್ರಾಕ್ಟಿಕಲಿ ಮಾಡೋಕ್ಕೆ ಸಾಧ್ಯನಾ ಅಂದಾಗ ಒಂದು ಸೂಪರ್ ಅಂತ ಯೋಚನೆ ಬಂತು. ಅದಕ್ಕೊಂದು ಸಬ್ಜೆಕ್ಟ್ ಮಾಡಿ ಅದನ್ನು ಮಾಡಿ ಕೊನೆ ಕೈ ತೋರಿಸ್ಬಿಟ್ಟು ಎಲ್ಲರೂ ಸೇರಿದ್ರೆ ಆಗತ್ತಿದು ಅಂತ ಮಾಡಿದೆ. ಸೊ ಅದಾದ್ರ ಮೇಲೆ UI ಮತ್ತೆ ಏನಕ್ಕೆ ಆಗ್ತಾಯಿಲ್ಲ ಅಂದರೆ, ಯಾಕೆ ಆಗ್ತಾಯಿಲ್ಲ ಆ ಥರ ಅಂದರೆ, ಬಿಕಾಸ್ ಆಫ್ ಇನ್ಫ್ಲೂಯೆನ್ಸು. ಇದು ನಾವು ಎಲ್ಲ ಇಂಡಿಪೆಂಡೆಂಟಾಗಿ ಯೋಚನೆ ಮಾಡೋ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಏನು ಹೇಳಿ, ನಾವು ಯಾವಾಗಲೂ ವಾಲ್ತಾ ಇರ್ತೀವಿ ಆ ಕಡೆ ಈ ಕಡೆ. ಸೊ ಆ ಒಂದು ಇದರಲ್ಲಿ ಅದೊಂದು ಏನು ಹೇಳಿ ಒಂದು ಪ್ರಪಂಚ ಕಟ್ಕೊಟ್ಟು, ಪ್ರಪಂಚ ಏನಾಗ್ಬೋದು ಮುಂದೆ, ವಾರ್ಗಳಾಗುತ್ತೆ, AI ಬರುತ್ತೆ, ಇದಾಗುತ್ತೆ, ಜಾಬ್ ಲಾಸ್ಗಳಾಗುತ್ತೆ. ಆದರೂ ಕೂಡ ನಾವು ಒಂದು ಭ್ರಮಾಲೋಕದಲ್ಲಿ ಬದುಕ್ತೀವಿ. ಸೊ ಆ ಥರ ಅಗೈನ್ ಅಲ್ಲಿ ಏನು ಸೊಲ್ಯೂಷನ್ ಅಂದರೆ ಮತ್ತೆ ಪ್ರೆಸೆಂಟಿಗೆ ಬಂದು ಯೋಚನೆ ಮಾಡೋಕ್ಕಷ್ಟೇ. ಈಗ ನಾನು ಏನು ಮಾಡಬೇಕನ್ನೋದೇ ಮತ್ತೆ ಅದಕ್ಕೆ ಆನ್ಸರ್ ಸಿಗುತ್ತೆ. ಸೊ ಅದೇ ಥರ ಮಾಡಿದೆ ಅಷ್ಟೇ. ನೀವು ಒಂದು ಕಡೆ ಹೇಳಿದ್ರಿ ಅವಮಾನ, ಅನುಮಾನ, ಸನ್ಮಾನ ಅಂಥೇಳಿ. ಪ್ರತಿಯೊಬ್ಬರು 3 ಘಟ್ಟದಲ್ಲಿ ನೋಡಿದ್ವಿ. ನಿಮ್ಮದು ಉಪೇಂದ್ರ ಅಂತ ಸಕ್ಸಸ್ಫುಲ್ ಸಿನಿಮಾ ಬಂದಾಗಲೂ ಕೂಡ ನನಗಿನ್ನೂ ನೆನಪಿದೆ, ಒಂದು ಪತ್ರಿಕೆ ಅವತ್ತು ಬರೆದಿದ್ದು, ಅದಕ್ಕೆ ಕೊಟ್ಟಿದ್ದು ಹೆಡ್ಡಿಂಗ್ ನಿಮ್ಮ ಒಂದು ಜನಿವಾರ ಇಟ್ಕೊಂಡು ಅದನ್ನು ಏನೋ ಒಂದು ಹೆಡ್ಡಿಂಗನ್ನು ಕೊಟ್ಟಿರುತ್ತೆ, ಏನೋ ಒಂದು ಬರೆದಿರುತ್ತೆ. ಅದಾದಮೇಲೆ ನಿಮ್ಮನ್ನ ಹತ್ರನೇ ಮತ್ತೆ ಸಿನಿಮಾ ಮಾಡಿಸ್ಬೇಕಂತ ಬರುವಂಥವ್ರು ಇರ್ತಾರೆ. ಅಂದರೆ ಈ ಥರ ಒಂದು ಸಕ್ಸಸ್ ಬರುವಾಗ, ಸಕ್ಸಸ್ ಈಸ್ ಏನಂತಾರೆ, ಫೇಲ್ಯೂರ್ ಈಸ್ ಅನ್ ಆರ್ಫನ್ ಅಂತಾರೆ, ಸಕ್ಸಸ್ ಹ್ಯಾವ್ ಮೆನಿ ಫಾದರ್ಸ್ ಅಂತಾರೆ. ಬಟ್ ನೀವು ಸಕ್ಸಸ್ ಬರುವಾಗ ನಿಮ್ಮ ಜರ್ನಿ ನಿಮಗಿರುತ್ತೆ. ಆಗ ಯಾವುದೂ ಕಾಣಿಸ್ದೇ ಇರೋವಂಥದ್ದು. ಸಕ್ಸಸ್ ಬಂದಾಗ ನಿಮ್ಮನ್ನು ಪರ್ಟಿಕ್ಯುಲರ್ ಒಂದು ಜಾತಿಗೋ, ಒಂದು ಥಾಟ್ ಪ್ರೊಸೆಸ್ಸಿಗೋ, ಒಂದು ಧರ್ಮಕ್ಕೋ ಆ ಥರ ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡ್ತಾರಲ್ಲ, ಅದು ಏನಾದರೂ ಒಂದು ಕ್ರಿಯೇಟಿವಿಟಿ ಪ್ಲಸ್ ಈ ರೆವಲ್ಯೂಷನರಿ ಥಾಟ್ ಪ್ರೊಸೆಸ್ಸಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತಾ? ತಗೊಂಡ್ರೆ ಎಫೆಕ್ಟ್ ಆಗುತ್ತೆ, ನೀವು ಅದನ್ನೆಲ್ಲ ಸೀರಿಯಸ್ ಆಗಿ ತೊಗೊಂಡ್ರೆ ಎಫೆಕ್ಟ್ ಆಗುತ್ತೆ. ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡು ಹೋಗ್ತೀರಿ, ಯಾವ ಎಫೆಕ್ಟು ಆಗಲ್ಲ. ಹೇಗೇನು ನಾವು ಹೆಂಗೆ ತೊಗೊತೀವಿ ಅನ್ನೋದ್ರ ಮೇಲೆ ಅಲ್ವಾ. ನೀವೊಂದು ಸಣ್ಣ ವಿಷಯಕ್ಕೆ ಅಪ್ಸೆಟ್ ಆಗ್ಬೋದು, ದೊಡ್ಡ ವಿಷಯಕ್ಕೆ ಅಪ್ಸೆಟ್ ಆಗದೇ ಇರ್ಬೋದು. ಅದು ನಮ್ಮ ಇದ್ರ ಮೇಲೆ ಹೋಗುತ್ತೆ ಅದಷ್ಟೇ. ವೀಕ್ಷಕರೇ ನೋಡಿದ್ರಲ್ಲ, ಒಂದು ಬದಲಾವಣೆಯ ಪರ್ವಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಥಾಟ್ ಪ್ರೊಸೆಸ್ ಶುರುವಾಗಿದೆ. ಆ ಥಾಟ್ ಪ್ರೊಸೆಸ್ಸನ್ನು ನೀವು ನಿಮ್ಮ ಥಾಟ್ ಪ್ರೊಸೆಸ್ಸಲ್ಲಿ ಸೇರಿಸ್ಕೊಳ್ಳಿ, ಯೋಚನೆ ಮಾಡಿ. ನಿಮಗೆ ಹೇಗೆ ಬದಲಾವಣೆ ಬೇಕು ಅನಿಸುತ್ತೆ, ನೀವು ಅದರ ಬಗ್ಗೆ ಪರಾಮರ್ಶೆಯನ್ನು ಮಾಡ್ತೀರಿ. ಮತ್ತು ಇದೇ ರೀತಿಯಾದಂಥ ಸಾಧಕರ ಜೊತೆಯಲ್ಲಿ ಈ ಒಂದು ಪಾಸಿಟಿವ್ ಪಲ್ಸ್ ಅಂತಕ್ಕಂಥ ಚರ್ಚೆ ಕಾರ್ಯಕ್ರಮ ಮುಂದುವರಿತಿರುತ್ತೆ. ಇದೇ ರೀತಿಯಾಗಿ ನೋಡ್ತೀರಿ ಸುವರ್ಣ ನ್ಯೂಸ್, ನೇರ, ದಿಟ್ಟ, ನಿರಂತರ.